Hello everybody, this is Divyashri. Welcome to Literary Canon. As we know that we have started 10 minutes 10 POQs with a detailed explanation. Let's start the class without further ado. Yes. First question on the screen. Stealing herself to the murderer, Lady Macbeth calls on dash to unsex me here. Choose the right option to fill in the blanks. Option A, God. Option B, the spirits of hell. Option C, the angels in heaven. Option D, no one in particular. Okay, stealing herself to the murder, Lady Macbeth calls on dash to unsex me here. Idu basically Act 1. Okay, Act 1 ಸೀನ್ 5 ಅಲ್ಲಿ ಬರುವಂತಹ ಸನ್ನಿವೇಶ ಅಂತ ಹೇಳ್ಬೋದು. ಇಲ್ಲಿ ಏನಾಗತ್ತೆ ಅಂದ್ರೆ ಲೇಡಿ ಮ್ಯಾಕ್ಬೆತ್ ಫೇಮಸ್ಲಿ ಕಾಲ್ಸ್ ಅಪಾನ್ ಬ್ಲ್ಯಾಕ್ ಸ್ಪಿರಿಟ್, ಆಯ್ತಾ, ಅಥವಾ ಏನಂತ ಹೇಳ್ತೀವಿ ಡಾರ್ಕ್ ಫೋರ್ಸಸ್ ಟು ಸ್ಟ್ರೈಪ್ ಹರ್ ಆಫ್ ಫೆಮಿನೈನ್ ಕಂಪ್ಯಾಷನ್. ಅಂಡರ್ಸ್ಟ್ಯಾಂಡ್? ಇಲ್ಲಿ ಇವಳು ಏನ್ ಮಾಡ್ತಾಳೆ ಅಂದ್ರೆ ಡಾರ್ಕ್ ಫೋರ್ಸ್ ಅನ್ನ ಕರೀತಾಳೆ. ಯಾಕೆ ಅಂತಂದ್ರೆ ಶಿ ಟೆಲ್ಸ್ ದೆಮ್, ಏನಂತ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ, ಡಾರ್ಕ್ ಸ್ಪಿರಿಟಿಗೆ ಹೇಳ್ತಾರೆ, ಯು ಜಸ್ಟ್ ರಿಮೂವ್ ಮೈ ಫೆಮಿನೈನ್ ಕಂಪ್ಯಾಷನ್. ಅಂದರೆ ಫೆಮಿನೈನ್ ಕಂಪ್ಯಾಷನ್ ಅಂದ್ರೇನು, ಸ್ತ್ರೀಯಲ್ಲಿ ಒಂದಿಷ್ಟು ಕರುಣೆಗಳಿರ್ತವೆ ಅಲ್ವಾ, ಫಿಮೇಲ್ಸಲ್ಲಿ ಒಂದಿಷ್ಟು ಕರುಣೆಗಳಿರ್ತವೆ. ಆ ಕರುಣೆಗಳನ್ನು ನೀವು ಅದನ್ನು ತಗೊಳ್ಳಿ, ವಾಪಸ್ ತಗೊಳ್ಳಿ. ದೆನ್ ಓನ್ಲಿ ಐ ಕ್ಯಾನ್ ಮರ್ಡರ್ ಡಂಕನ್. ಅವ್ರು ಹೇಳ್ತಾರೆ, ನಾನು ಅದರಿಂದ ಮಾತ್ರ ಏನು ಮಾಡೋಕ್ಕೆ ಸಾಧ್ಯ, ನಾನು ಮರ್ಡರ್ ಮಾಡೋಕ್ಕೆ ಸಾಧ್ಯ, ಯಾರನ್ನ, ಡಂಕನ್ನ ಮರ್ಡರ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಲೈನನ್ನು ಹೇಳ್ತಾರೆ. ದ ಆನ್ಸರ್ ಈಸ್ ಬೇಸಿಕಲಿ ದ ಸ್ಪಿರಿಟ್ ಆಫ್ ಹೆಲ್. ದ ಫೇಮಸ್ ಲೈನ್ ಏನಪ್ಪ ಅಂದರೆ ನೋಡಿ, ಕಮ್ ಯು ಸ್ಪಿರಿಟ್ಸ್ ದಟ್ ಟೆಂಡ್ ಆನ್ mortal thought. Unsex me here and fill me from the crown to the toe, top full of dirtiest cruelty. Understand? So this is basically the famous line. Come you spirit ಅಂತ ಹೇಳ್ತೀವಿ, a spirit of the hell. ಆಯ್ತಾ, ಸ್ಪಿರಿಟ್ ಆಫ್ ದ ಹೆಲ್ ಅನ್ನ ಕರೀತಾಳೆ. ಸೊ ನನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಮೇಲ್ ಅಲ್ಲಿ ಒಂದಿಷ್ಟು ಕಂಪ್ಯಾಷನ್ಸ್ ಅಂತ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಸ್ಟ್ರೈಪ್ ಅಂತಂದ್ರೆ ಅದನ್ನ ಕಸ್ಕೊಳ್ಳಿ. ಸೊ ದೆನ್ ಓನ್ಲಿ ಐ ಕ್ಯಾನ್ ಕಿಲ್, ಏನ್ ಮಾಡ್ಬೋದು, ಡಂಕನ್ ಅನ್ನ ಮರ್ಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಸೆಕೆಂಡ್ ಕ್ವೆಶ್ಚನ್. Teach me of the gladness that thy brain must know, such harmonious madness from my lips would flow. The world should listen then as I am listening now. Whose line are these? To whom are they addressed? Understand? So, teach me half the gladness that thy brain must know, such harmonious madness from my lips would flow. The world should listen then I am listening now. Whose line are these? To whom are they addressed? This is a line from P.B. Shelley's The Skylark. ಆಯ್ತಾ, ದ ಸ್ಕೈಲಾರ್ಕ್ ಇಂದ ತಗೊಂಡಿರುವಂತಹ ಲೈನ್ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂದ್ರೆ ಸ್ಕೈಲಾರ್ಕ್ ರಿಟರ್ನ್ ಇನ್ ದ ಇಯರ್ 1820 ಬರೀತಾರೆ. ಇಲ್ಲಿ ಸ್ಕೈಲಾರ್ಕ್ ಅನ್ನ ಅಡ್ರೆಸ್ ಮಾಡ್ತಾ ಬರ್ತಾರೆ. ಯಾರು? P.B. Shelley. ಅವ್ರು ಹೇಳ್ತಾರೆ, ದ ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಅ ಸ್ಕೈಲಾರ್ಕ್, ಎಕ್ಸ್ಪ್ರೆಸಿಂಗ್ ಆ ಅಟ್ಸ್ ಪ್ಯೂರ್ effortless joy and wishing he could possess even a fraction of that gladness to inspire his own poetry. ಅಂದ್ರೆ what is the meaning of that? poet ಹೇಳ್ತಾರೆ, ತನ್ನ ಪೊಯೆಟ್ರಿ ಮೂಲಕ ಇಡೀ ಜಗತ್ತನ್ನ ಇನ್ಸ್ಪೈರ್ ಮಾಡ್ತೀನಿ, ಅದರ ಸಲುವಾಗಿ ಈ ಸ್ಕೈಲಾರ್ಕ್ ಅನ್ನ, ಆ ಸ್ಕೈಲಾರ್ಕಿನ ಶುದ್ಧ ಸಂತೋಷವನ್ನ ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾರು? ಪೊಯೆಟ್. Understand? So that is the basically the main meaning of this particular line. Understand? So this is the line from P.B. Shelley's Skylark. Very important. Actually ಹೇಳ್ಬೇಕು ಅಂದ್ರೆ ರೊಮ್ಯಾಂಟಿಕ್ ರೈಟರ್ಸ್ ಯಾರ್ಯಾರು ಇದ್ದಾರೆ, ಲೈಕ್ ಜಾನ್ ಕೀಟ್ಸ್ ಇರ್ಬೋದು, P.B. Shelley ಇರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಇರ್ಬೋದು, ದೇ ಆರ್ ವೆರಿ ಇಂಪಾರ್ಟೆಂಟ್. ಆಯ್ತಾ, ನೆಟ್ ಫೇವ್ರೆಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಆಯ್ತಾ, ನೆಟ್ ಫೇವ್ರೆಟ್ ಟಾಪಿಕ್. ಹಾಗಾಗಿ ಅವರ ಬಗ್ಗೆ ಯು ಮಸ್ಟ್ ನೋ. ಆಯ್ತಾ, ಫೇಮಸ್ ಪೋಯಮ್ಸ್ ಇರ್ಬೋದು, ಆಮೇಲೆ ಫೇಮಸ್ ಓಡ್ಸ್ ಇರ್ಬೋದು, ಅದನ್ನ ನೀವು ಯು ಮಸ್ಟ್ ನೋ ದ ಸಮ್ಮರಿ. ಪೋಯಮ್ ಗೊತ್ತಿರಬೇಕು, ಆ್ಯಂಡ್ ಒಂದು ಪೋಯಮ್ ಅಟ್ಲೀಸ್ಟ್ ಯು ಮಸ್ಟ್ ನೋ
ಒಂದೆರಡು ಸರಿ ನೀವು ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ದಿಸ್ ದ ಲೈನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ರೈಟರ್ ಅಂತ ಗೊತ್ತಾಗುತ್ತೆ. ಸೊ ಯು ಮಸ್ಟ್ ನೋ ದಟ್. ಓಕೆ, ನೆಕ್ಸ್ಟ್ ಕ್ವೆಶನ್. Which novel of Graham Greene in the following list does not end in some form of suicide by the protagonist? ಆಯ್ತಾ, ಫಸ್ಟ್ ಒನ್ ದ ಹಾರ್ಟ್ ಆಫ್ ದ ಮ್ಯಾಟರ್, ಇಂಗ್ಲೆಂಡ್ ಮೇಡ್ ಮೀ, ಬ್ರಿಟನ್ ರಾಕ್, ದ ಪವರ್ ಅಂಡ್ ದ ಗ್ಲೋರಿ. ಐ ವಿಲ್ ಟೆಲ್ ಯು, ಬಿಕಾಸ್ ಇಲ್ಲಿ ಈ ತರ ಕ್ವಶನ್ಸ್ ಕೇಳಿದಾಗ ಯು ಮಸ್ಟ್ ನೋ ದ ಸಮರಿ ಆಫ್ ದಿಸ್ ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ, ಈ ವರ್ಕ್ಗಳ ಸಮ್ಮರಿ ಗೊತ್ತಿರಬೇಕು. ಹಾಗಾಗಿ ನೀವು ಯಾವುದೇ ನಾವೆಲಿಸ್ಟ್ ಇರ್ಬೋದು, ಯಾವುದೇ ಪೋಯೆಟ್ ಇರ್ಬೋದು, ಜಸ್ಟ್ ಒನ್ ಲೈನ್ ಸಮ್ಮರಿ ಬಗ್ಗೆ ಗೊತ್ತಿರಲಿ ನಿಮಗೆ. ಆ ಪೋಯಮ್ ಏನು ಹೇಳುತ್ತೆ ಅಥವಾ ಆ ನಾವೆಲ್ಸ್ ಏನು ಹೇಳುತ್ತೆ, ಆ ಪ್ಲೇ ಏನು ಹೇಳುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸಮ್ಮರಿ ಗೊತ್ತಿದ್ರೆ ಇದು ವೆರಿ ಈಸಿ, ಈ ಥರದನ್ನ ಸಾಲ್ವ್ ಮಾಡೋದಕ್ಕೆ ಈಸಿ. ಆನ್ಸರ್ ಬಂದ್ಬಿಟ್ಟು ಇಂಗ್ಲೆಂಡ್ ಮೇಡ್ ಮೀ. ಆಯ್ತಾ, ಅಂದ್ರೆ ಇಲ್ಲಿ ಹೇಳ್ತಾರೆ ಪ್ರೊಟಗೋನಿಸ್ಟ್ ಸಮ್ ಫಾರ್ಮ್ ಆಫ್ ಸುಸೈಡ್ಗಳನ್ನ ಮಾಡ್ಕೊಂತ ಹೋಗ್ತಾರೆ, ಅದು ಯಾವುದು ಅಂತ ಕೇಳ್ತಾರೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಕ್ವೆಶನ್. ಇಲ್ಲಿ ನೋಡಿ, ಈಗ ದ ಹಾರ್ಟ್ ಆಫ್ ದ ಮ್ಯಾಟರ್ ಅಲ್ಲಿ ಯಾರಾಗ್ತಾನೆ ಅಂದ್ರೆ ಮೇಜರ್ ಹೆನ್ರಿ ಸ್ಕೋಬಿ. ಆಯ್ತಾ, ಸ್ಕೂಬಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಿ ಕಮಿಟ್ ಸುಸೈಡ್ ಬೈ ಓವರ್ ಡೋಸಿಂಗ್ ಟ್ಯಾಬ್ಲೆಟ್. ಆಯ್ತಾ, ಓವರ್ ಡೋಸಿಂಗ್ ಟ್ಯಾಬ್ಲೆಟ್ ಓವರ್ ಡೋಸ್ ಆಗಿ ಸತ್ತೋಗ್ತಾರೆ, ಅದು ಸುಸೈಡ್ ಮಾಡ್ಕೋತಾರೆ ಅವ್ರು. ಆಯ್ತಾ, ಅದನ್ನ ತಗೊಂಡು ಓವರ್ ಡೋಸ್ ಆಗಿರೋ ಲೈಕ್ ಟ್ಯಾಬ್ಲೆಟ್ ಓವರ್ ಡೋಸ್ ಆಗೋ ಹಂಗೆ ಟ್ಯಾಬ್ಲೆಟ್ ತಗೊಂಡು ಅವರು ಸುಸೈಡ್ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಗ್ರಹಾಮ್ ಗ್ರೀನ್ ನ ಮೇನ್ ಥೀಮ್ ಅಂದ್ರೆ ಸ್ಟ್ರಿಕ್ಟ್ ಕ್ಯಾಥೋಲಿಕ್ ಫಾಲೋವರ್ ಆಗಿರ್ತಾರೆ ಎಲ್ಲ ಪ್ರೊಟಗೋನಿಸ್ಟ್. ಆಯ್ತಾ, ಇಲ್ಲಿ ಕೂಡ ಹೌದು. ಇಲ್ಲಿ ಹೆನ್ರಿ ಸ್ಕೋಬಿ ಏನ್ ಮಾಡ್ತಾರೆ ಅಂತಂದ್ರೆ ದೇವರ್ ಹಿ ಈಸ್ ಸಫರಿಂಗ್ ಫ್ರಮ್ ಇಂಟರ್ನಲ್ ಸ್ಟ್ರಗಲ್. ಓಕೆ, ಬಿಟ್ವೀನ್ ಹಿಸ್ ಸ್ಟ್ರಿಕ್ಟ್ ಕ್ಯಾಥೋಲಿಕ್ ಫೇತ್ ಆ್ಯಂಡ್ ಹಿಸ್ ಹ್ಯೂಮನ್ ಇಮೋಷನ್. ಒಂದು ಸ್ಟ್ರಿಕ್ಟ್ ಕ್ಯಾಥೋಲಿಕ್ ಫಾಲೋವರ್ ಆಗಿರ್ತಾರೆ, ಎರಡನೇದು ವೆರಿ ಇಂಪಾರ್ಟೆಂಟ್, ಅದು ಬಂದ್ಬಿಟ್ಟು ಹ್ಯೂಮನ್ ಇಮೋಷನ್. ಯಾಕೆ ಅಂತಂದ್ರೆ ಒಂದು ಅವರ ಅನ್ಹ್ಯಾಪಿ ಲೈಫ್ ವಿತ್ ಹಿಸ್ ವೈಫ್. ಆಯ್ತಾ, ಅವರು ಚೆನ್ನಾಗಿರಲ್ಲ, ಮ್ಯಾರೇಜ್ ಲೈಫ್ ಅನ್ನು ಚೆನ್ನಾಗಿರಲ್ಲ. ಆ್ಯಂಡ್ ಹಿಸ್ ಪೊಸೆಷನ್ ಟುವರ್ಡ್ ಮೀನ್ಸ್ ಹಿಸ್ ಏನಂದ್ರೆ ಆಬ್ಸೆಷನ್ ಅಂತಾನು ಹೇಳ್ಬೋದು, ಅಥವಾ ಅವರ ಲವ್ ಟುವರ್ಡ್ಸ್ ದ ವಿಡೋ, ಯಂಗ್ ವಿಡೋ ಇರ್ತಾರೆ, ಅವರ ಲವ್ ಅವ್ರ ಮೇಲೆ ಲವ್ ಆಗಿರುತ್ತೆ. ಬಟ್ ಈ ಕ್ಯಾಥೋಲಿಕ್ಸ್ ಫೇತ್ ಏನಿದೆ ಅದನ್ನ ಏನ್ ಮಾಡ್ತಾ ಬರುತ್ತೆ, ಅವರ ಇಮೋಷನ್ಸ್ ಅನ್ನ ಹಿಡಿದಿರ್ತಾ ಬರ್ತಾರೆ. ಸೊ ಹಾಗಾಗಿ ಏನಾಗ್ತಾರೆ ಅಂತಂದ್ರೆ ಈ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ ಅವೆರಡರ ಮಧ್ಯೆ, ಒಂದು ಕ್ಯಾಥೋಲಿಕ್ ಫೇತ್, ಇನ್ನೊಂದು ಯಾವ್ದಂತಂದ್ರೆ ಹ್ಯೂಮನ್ ಇಮೋಷನ್. ಸೊ ಹಾಗಾಗಿ ಏನಾಗ್ತಾರೆ ಅಂತಂದ್ರೆ ಅವರು ಸುಸೈಡ್ ಮಾಡ್ಕೋತಾರೆ. ಸೊ ದಿಸ್ ಇಸ್ ಹಾರ್ಟ್ ಆಫ್ ದ ಮ್ಯಾಟರ್. ಇಂಗ್ಲೆಂಡ್ ಮೇಡ್ ಮೀ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆಂಟೋನಿ ಫೆರೆಂಟ್ ಅಂತ ಇರ್ತಾರೆ. ಇವರು ಬೇಸಿಕಲಿ ಯಾರ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತಂದ್ರೆ ಕ್ರಾಗ್ ಅಂತ ಹೇಳಿರ್ತಾರೆ, ಇವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಆಯ್ತಾ, ಇವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗತ್ತೆ ಅಂದ್ರೆ ಆಂಟೋನಿ ಫ್ರಾರೆಂಟ್ಗೆ ಏನಾಗತ್ತೆ ಅಂತಂದ್ರೆ ಒಂದ್ ದಿವಸ ಮಾರಲ್ ಕಾನ್ಫ್ಲಿಕ್ಟ್, ಅಂದ್ರೆ ಅವ್ರಿಗೊಂದು ಮಾರಲ್ ಕಾನ್ಫ್ಲಿಕ್ಟ್ ಆಗತ್ತೆ. ಅವ್ರಿಗೊಂದು ಕೆಲಸ ಹೇಳಿರ್ತಾರೆ, ಅದು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಮಾರಲ್ ಕಾನ್ಫ್ಲಿಕ್ಟ್. ಅದರಿಂದ ಅವ್ರೊಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಇರುತ್ತೆ, ಅದನ್ನ ಲೀಕ್ ಮಾಡ್ಬಿಡ್ತಾರೆ. ಯಾರಿಗೆ? ಜರ್ನಲಿಸ್ಟಿಗೆ. ಸೊ ಆವಾಗ ಕ್ರಾಗ್ ಏನ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ಯಾರನ್ನ? ಆಂಟೋನಿ ಫ್ಯಾರೆಂಟನ್ನ. ಸೊ ಹಾಗಾಗಿ ಇದು ಮರ್ಡರ್ ಮಾಡಿರೋದ್ರಿಂದ ಇದು ಸುಸೈಡ್ ಅಲ್ಲ. ಅವ್ರು ಅದನ್ನೇ ಕೇಳಿರೋದಲ್ವಾ, ಡಸಂಟ್ ಎಂಡ್ ಇನ್ ಸಮ್ ಫಾರ್ಮ್ ಆಫ್ ಸುಸೈಡ್ ಅಲ್ಲ ಇದು, ಬಟ್ ಮರ್ಡರ್ ಆಗಿರೋದು. ಆಯ್ತಾ, ಸೊ ಹಾಗಾಗಿ ಆನ್ಸರ್ ಇಸ್ ಇಂಗ್ಲೆಂಡ್ ಮೇಡ್ ಮೀ. ಬ್ರಿಕ್ಟನ್ ರಾಕ್ ನೋಡಿ, ಬ್ರಿಕ್ಟನ್ ರಾಕ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಪ್ರೊಟಗೋನಿಸ್ಟ್ ಪಿಂಕಿ ಬ್ರೌನ್. ಓಕೆ, ಪಿಂಕಿ ಬ್ರೌನ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕಮಿಟ್ ಸುಸೈಡ್ ಬೈ ಥ್ರೋಯಿಂಗ್ ಹಿಮ್ಸೆಲ್ಫ್ ಆಫ್ ಅ ಕ್ಲಿಫ್. ಆಯ್ತಾ, ಇವರು ಕೂಡ ಸುಸೈಡ್ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಹಿ ವಾಸ್ ಅ ಸೈಕೋಪ್ಯಾಥಿಕ್. ಆಯ್ತಾ, ಸೊ ಹೂ ಈಸ್ ಅ ಮರ್ಡರರ್ ಬಟ್ ಆಲ್ಸೋ ಡಿವೋಟಿ ಟು ಕ್ಯಾಥೋಲಿಕ್ಸ್. ನಾ ಹೇಳಿದ್ನಲ್ಲ, ಕ್ಯಾಥೋಲಿಕ್ ಥೀಮ್ ಅಂತೂ ಇದ್ದೇ ಇದೆ. ಸೊ ಇದೆಲ್ಲ ಒಂಥರ ಮಾರಲ್ ಕಾನ್ಫ್ಲಿಕ್ಟ್ಸ್ ಆಗಿ ಏನಾಗ ಸೈಕೋಪಾತ್ ಅವರು, ಹಾಗಾಗಿ ಅವ್ರು ಸುಸೈಡ್ ಮಾಡ್ಕೋತಾರೆ. ಇದು ನೆಕ್ಸ್ಟ್ ಪವರ್ ಅಂಡ್ ದ ಗ್ಲೋರಿ. ಇಲ್ಲಿ ಪವರ್ ಅಂಡ್ ದ ಗ್ಲೋರಿ ಪ್ರೊಟಗೋನಿಸ್ಟ್ ಯಾರು? ವಿಸ್ಕಿ ಪ್ರೀಸ್ಟ್. ಈ ಕ್ವಶನ್ ಕೇಳಿದ್ರೆ ವಿಸ್ಕಿ ಪ್ರೀಸ್ಟ್ ಇಸ್ ದ ಕ್ಯಾರೆಕ್ಟರ್ ಫ್ರಮ್ ಓಕೆ ಪವರ್ ಅಂಡ್ ದ ಗ್ಲೋರಿ. ವೆರಿ ಇಂಪಾರ್ಟೆಂಟ್. ಆಯ್ತಾ, ಈ ಕ್ವಶನ್ಸ್ ತುಂಬಾ ಸರಿ PYQL ಕ್ವಶನ್ಸ್ ಕೇಳಿದ್ದಾರೆ. ವಿಸ್ಕಿ ಪ್ರೀಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಹಿ ವಾಸ್ ಎಕ್ಸಿಕ್ಯೂಟೆಡ್. ಆಯ್ತಾ, ಇವ್ರು ಮರ್ಡರ್ ಅಲ್ಲ, ಲೈಕ್ ಇವ್ರದ್ದು ಸುಸೈಡ್ ಅಲ್ಲ, ಬಟ್ ಇವ್ರು ಏನಪ್ಪಾ ಅಂತಂದ್ರೆ ಇವ್ರದ್ದು ಏನಾಗತ್ತೆ ಅಂತಂದ್ರೆ ಎಕ್ಸಿಕ್ಯೂಟ್ ಆಗತ್ತೆ. ಬಟ್ he essentially choose a path that leads to his death. ಅಂದ್ರೆ ತಾನೇ ಆರಿಸ್ಕೊಂಡಿರೋಂಥದ್ದು. ಯಾಕಂದ್ರೆ ಅವ್ರಿಗೆ ಸುಸೈಡ್ ಮಾಡ್ಕೋಬೇಕು ಅಂತಿತ್ತು, ಅದೇ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಅರೆಸ್ಟ್ ಆಗತ್ತೆ, ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದ್ರೆ ಇಟ್ಸ್ ನಾಟ್ ಸುಸೈಡ್ ಬಟ್ ಸಮ್ವೇರ್ ಅಂದ್ರೆ ಏನಂತ ಹೇಳ್ತೀವಿ, ಸಮ್ ಫಾರ್ಮ್ ಆಫ್ ಸುಸೈಡ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ACD ಸುಸೈಡ್ ಬಗ್ಗೆನೇ ಇರೋದು, ಬಟ್ ಇಂಗ್ಲೆಂಡ್ ಮೇಡ್ ಮೀಗೆ ಇದ್ ನಾಟ್ ಮರ್ಡರ್ ಬಗ್ಗೆ ಹೇಳಿರೋದು. ನೆಕ್ಸ್ಟ್ ನೋಡಿ, ಹೂ ಅಮಾಂಗ್ ದ ಫಾಲೋವಿಂಗ್ ಗೇವ್ ಅ ಹ್ಯಾಪಿ ಎಂಡಿಂಗ್ ಟು ಕಿಂಗ್ ಲಿಯರ್. ಓಕೆ, ವೆರಿ ಈಸಿ. ನಹುಮ್ ಟೇಟ್ ಹ್ಯಾಪಿ ಎಂಡಿಂಗ್ ಕೊಡ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಕಿಂಗ್ ಲಿಯರ್ ವಾಪಸ್ಸು ಥ್ರೋನಿಗೆ ರಿಸ್ಟೋರ್ ಆಗ್ತಾರೆ.
ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾರ್ಡಿಲಿಯಾ, ಎಲ್ಲ ಫೇವ್ರೇಟ್ ಡಾಟರ್ ಆಫ್ ಕಿಂಗ್ ಲಿಯರ್. ಅವರು ಸರ್ವೈವ್ ಆಗ್ತಾರೆ, ಬಟ್ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ಅಲ್ಲಿ ಕಾರ್ಡಿಲಿಯಾ ಸತ್ತೋಗ್ತಾರಲ್ವಾ, ಬಟ್ ಇದ್ರಲ್ಲಿ ಹಾಗಲ್ಲ, ಏನಾಗ್ತಾರೆ ಸರ್ವೈವ್ ಆಗ್ತಾರೆ. ಆಮೇಲೆ ಇನ್ನೊಂದು ಏನೋ ಒಂದು ಕೊಟ್ಟಿದ್ದಾರೆ ಅಂತಂದ್ರೆ ಲವ್ ಸ್ಟೋರಿ ಬಿಟ್ವೀನ್ ಕಾರ್ಡಿಲಿಯಾ ಅಂಡ್ ಎಡ್ಗರ್ ನಡುವಿನ ಲವ್ ಸ್ಟೋರಿ ಬಗ್ಗೆ ಹೇಳಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ಫೂಲ್ ಕ್ಯಾರೆಕ್ಟರ್ ಬರ್ತಾರೆ. ಫೂಲ್ ವೆರಿ ಇಂಪಾರ್ಟೆಂಟ್ ಶೇಕ್ಸ್ಪಿಯರ್ನ ಪ್ಲೇ ಅಲ್ಲಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಈ ಫೂಲ್ ಕ್ಯಾರೆಕ್ಟರ್ನ ಕಂಪ್ಲೀಟ್ ಆಗಿ ಆಮಿಷನ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಯ್ತಾ, ಮೇ ಆಸ್ಕ್ ಇನ್ ಎಕ್ಸಾಮ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಜೇನ್ ಆಸ್ಟಿನ್ಸ್ ಪ್ರೈಡ್ ಅಂಡ್ ಪ್ರಿಜುಡೈಸ್ ಸ್ಟಾರ್ಟ್ಸ್ ವಿತ್ ಅ ಫೇಮಸ್ ಸ್ಟೇಟ್ಮೆಂಟ್, ಇಟ್ಸ್ ಅ ಟ್ರೂತ್ ಯೂನಿವರ್ಸಲಿ ಅಕ್ನಾಲೇಜ್ ದಟ್ ಅ ಸಿಂಗಲ್ ಮ್ಯಾನ್ ಇನ್ ಅ ಪೊಸೆಷನ್ ಆಫ್ ಅ ಗುಡ್ ಫಾರ್ಚೂನ್ ಮಸ್ಟ್ ಬಿ ಇನ್ ವಾಂಟ್ ಆಫ್ ವೈಫ್. ಆಯ್ತಾ, ಲೈಫ್ ಅಲ್ಲ ಇದು, ವೈಫ್ ಆಯ್ತಾ, ವೈಫ್. As we get to read the novel, this statement seems to be made from the point of view of option 1, surrounding families, Mrs. Bennet, Mr. Bennet, the women of Jane Austen's age and society. Illenappa andre it's a truth universally acknowledged that a single man in possession of a good fortune must be in want of wife. ಓಕೆ, ಅಂದ್ರೆ ಒಳ್ಳೆ ಗುಡ್ ಪೊಸೆಷನ್ ಇದ್ರೆ ಆ ವ್ಯಕ್ತಿಗೆ ಹೆಣ್ ಕೊಡೋದಕ್ಕೆ ತುಂಬಾ ಜನ ಓಡಾಡ್ತಾ ಇರ್ತಾರೆ ಅನ್ನೋದು, ಲೈಕ್ ಆ ತರ ಮೀನಿಂಗ್ ಬರೋ ಅಂಥದ್ದು. ಇಲ್ಲಿ ಏನಪ್ಪಾ ಅಂದ್ರೆ ದ ಸರೌಂಡಿಂಗ್ಸ್ ಫ್ಯಾಮಿಲೀಸ್. ಎಸ್ ಕರೆಕ್ಟ್, ಬಿಕಾಸ್ ಸರೌಂಡಿಂಗ್ಸ್ ಫ್ಯಾಮಿಲೀಸ್ ಏನ್ ಮಾಡ್ತಾರೆ ಅಂದ್ರೆ ಮಿಸಸ್ ಬೆನೆಟ್, ಮಿಸ್ಟರ್ ಅಂಡ್ ಮಿಸಸ್ ಬೆನೆಟ್ ಮನೆಗೆ ಯಾರೇ ವೆಲ್ದಿ ಪೀಪಲ್ ಬರ್ಲಿ ಅವ್ರು ಏನಂತ ಅನ್ಕೋತಾರೆ ಅಂದ್ರೆ ಸರೌಂಡಿಂಗ್ ಫ್ಯಾಮಿಲೀಸ್ ಅಂದ್ರೆ ನೇಬರ್ಸ್ ಏನ್ ಅನ್ಕೋತಾರೆ ಅಂದ್ರೆ ಮೇ ಬಿ ಈ ವ್ಯಕ್ತಿ ಇವರ ಮಿಸಸ್ ಅಂಡ್ ಮಿಸ್ಟರ್ ಬೆನೆಟ್ ಮನೆಯಲ್ಲಿರೋಂಥ ಹುಡುಗಿಯರನ್ನ ಮದ್ವೆ ಆಗೋಕ್ ಬಂದಿರಬಹುದು ಅಂತ ಯೋಚನೆ ಮಾಡ್ತಾರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮಿಸಸ್ ಬೆನೆಟ್, ಅವರ ಮೈಂಡ್ ಸೆಟ್ ಹಂಗಿತ್ತು. ಏನಪ್ಪಾ ಅಂತಂದ್ರೆ ಸೊ ನನ್ನ ಮಗಳನ್ನ ಒಳ್ಳೆ ವೆಲ್ದಿ ಫ್ಯಾಮಿಲಿ ಇರುವಂತಹ ಏನು ವ್ಯಕ್ತಿಗೆ ಮದ್ವೆ ಮಾಡ್ಕೊಡ್ಬೇಕು ನನ್ನ ಮಕ್ಕಳನ್ನ ಅನ್ನೋದು, ಹೆಣ್ಮಕ್ಳನ್ನ. ಮಿಸ್ಟರ್ ಬೆನೆಟ್ ಈಸ್ ನಾಟ್ ಲೈಕ್ ದಟ್. ಅವ್ರಿಗೆ ಆ ಥರ ಎಲ್ಲ ಏನು ಮೈಂಡ್ ಸೆಟ್ ಇರಲಿಲ್ಲ, ಸೊ ಹಾಗಾಗಿ ಅವರಲ್ಲ. ನೆಕ್ಸ್ಟ್ ವಿಮೆನ್ ಆಫ್ ಜೇನ್ ಆಸ್ಟಿನ್ ಏಜ್ ಅಂಡ್ ಸೊಸೈಟಿ. ಇಟ್ಸ್ ಕರೆಕ್ಟ್. ಇದು ರೀಜೆನ್ಸಿ ಪೀರಿಯಡ್ ಅಲ್ಲಿ ನಡೆದಿರುವಂಥದ್ದು. ರೀಜೆನ್ಸಿ ಇರಾದಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ವಿಮೆನ್ಗೂ ಒಂದು ಮೈಂಡ್ ಸೆಟ್ ಇತ್ತು, ದೇ ಶುಡ್ ಮ್ಯಾರಿ ವೆಲ್ದಿ ಪರ್ಸನ್ ಅನ್ನೋದು. ಸೊ ಹಾಗಾಗಿ ಆನ್ಸರ್ ಈಸ್ 1, 2 and 4. Okay, identify the text in the following list offers a fictionalized survey of English literature from Elizabeth times to 1928. Very important. Orlando full title ಏನು? A biography. ಆಯ್ತಾ, A biography, which was published in the year 1928 ಅಂತ ಹೇಳ್ತೀವಿ. ಆಯ್ತಾ, ಆನ್ಸರ್ ಬಂದ್ಬಿಟ್ಟು ವರ್ಜಿನಿಯಾ ವೂಲ್ಫ್ಸ್ ಆರ್ಲ್ಯಾಂಡೋ. ಇಲ್ಲಿ ಏನಪ್ಪಾ ಅಂತಂದ್ರೆ ಆರ್ಲ್ಯಾಂಡೋ ದ ನಾವೆಲ್ ಫಾಲೋಸ್ ಅ ಪ್ರೊಟಗೋನಿಸ್ಟ್ who lives for centuries without aging normally. ಆಯ್ತಾ, ಅವ್ರು ಸೆಂಚುರಿ ತನಕ ಬದುಕ್ತಾ ಇರ್ತಾರೆ. ಅಂದ್ರೆ ಎಲಿಜಬೆಥನ್ ಏಜ್ ಇಂದ 1928 ಅಂದ್ರೆ ಈ ಒಂದು ವರ್ಕ್ ಪಬ್ಲಿಷ್ ಆಗೋಂಥ ಟೈಮ್ ತನಕನೂ ಅವ್ರು ಬದುಕಿರ್ತಾರೆ. ಸೊ ಅವ್ರಿಗೆ ಏಜೇ ಆಗಲ್ಲ. ಸೊ ಅವರು ಏನ್ ಮಾಡ್ತಾರೆ, ಸರ್ವೆ ಮಾಡ್ತಾರೆ ಫ್ರಮ್ ಇಂಗ್ಲಿಷ್ ಲಿಟ್ರೇಚರ್ ಫ್ರಮ್ ಎಲಿಜಬೆಥನ್ ಇರಾ ಟು 1928. ಆಯ್ತಾ, ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ವರ್ಜಿನಿಯಾ ವೂಲ್ಫ್ಸ್ ಆರ್ಲ್ಯಾಂಡೋ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ ಡಸಂಟ್ ಬಿಗಿನ್ ಇನ್ ದ ಫಸ್ಟ್ ಪರ್ಸನ್ ಪ್ರೊನೌನ್. ಓಕೆ, ಫಸ್ಟ್ ಪರ್ಸನ್ ಪ್ರೊನೌನ್ ಇಂದ ಯಾವುದು ಸ್ಟಾರ್ಟ್ ಆಗಲ್ಲ ಅಂತ ಕೇಳಿದೆ. ಫಸ್ಟ್ ನೋಡಿ, ಶೆಲ್ಲೀಸ್ ಅಡೋನಿಯಾಸ್. ಓಕೆ, ಅಡೋನಿಯಾಸ್ ಅದ್ರಲ್ಲಿ ನೋಡಿ ಫಸ್ಟ್ ಹಿಂಗ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಐ ವೀಕ್ ಫಾರ್ ಅಡೋನಿಯಾಸ್, ಅಡೋನಿಸ್ ಅಂತಾನು ಹೇಳ್ತೀವಿ. ಓಕೆ, ಅಡೋನಿಸ್ ಹಿ ಈಸ್ ಡೆಡ್. ಸ್ಟಾರ್ಟ್ ಆಗೋದು ಐ ಇಂದ, ಫಸ್ಟ್ ಪರ್ಸನ್ ಪ್ರೊನೌನ್ ಇಂದ ಸ್ಟಾರ್ಟ್ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ಬೈರನ್ ಡಾನ್ ಜಾನ್. ಓಕೆ, ಇಲ್ಲಿ ಬಂದ್ಬಿಟ್ಟು ಐ ವಾಂಟ್ ಎ ಹೀರೋ ಆ್ಯಂಡ್ ಅನ್ಕಾಮನ್ ವಾಂಟ್. ಓಕೆ, ಸೊ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬೇಸಿಕಲಿ PYQ. ಇಲ್ಲಿ ಕೇಳಿದ್ರು ಐ ವಾಂಟ್ ಅ ಹೀರೋ ಆ್ಯಂಡ್ ಅನ್ಕಾಮನ್ ವಾಂಟ್ ಇಸ್ ಅ ಲೈನ್ ಫ್ರಮ್ ಬೈರನ್ಸ್ ಡಾನ್ ಜಾನ್. ಆಯ್ತಾ, ಕೀಟ್ಸ್ ಲೇಮಿಯಾ ಹೆಂಗ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ನೋಡಿ, ಅಪಾನ್ ಅ ಟೈಮ್ ಬಿಫೋರ್ ದ ಫೇರಿ ಬ್ರೂಡ್ಸ್. ಆಯ್ತಾ, ಇಸ್ ಓಪನಿಂಗ್ ಲೈನ್. ಅಪಾನ್ ಅನ್ನೋದು ಪ್ರಿಪೋಸಿಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಏನಂತ ಹೇಳ್ತೀವಿ, ಫಸ್ಟ್ ಪರ್ಸನ್ ಪ್ರೊನೌನ್ ಇಂದ ಸ್ಟಾರ್ಟ್ ಆಗಲ್ಲ. ಇಲ್ಲಿ ನೋಡಿ, ನೆಕ್ಸ್ಟ್ ಕೋಲ್ಡ್ರಿಜ್ ದ ಎಲೋಯನ್ ಹಾರ್ಟ್. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ my pensive Sarah, okay, thy soft cheek reclined.
ಓಕೆ, ಮೈ ಅಂದ್ರೇನು, ಇದನ್ನ ಏನಂತ ಹೇಳ್ತೀವಿ ಅಂದರೆ ಪೊಸೆಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಮೈ ಅಂದರೆ ಪೊಸೆಸಿವ್ ಪ್ರೊನೌನ್, ಫಸ್ಟ್ ಪರ್ಸನ್ ಪೊಸೆಸಿವ್ ಪ್ರೊನೌನ್ ಇಂದ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಇದು ಫಸ್ಟ್ ಪರ್ಸನ್ ಪ್ರೊನೌನೇ. ಬಟ್ ಕೀಟ್ಸ್ ಲೇಮಿಯಾ ಇದೆಯಲ್ಲ, ಇಟ್ಸ್ ನಾಟ್ ಸ್ಟಾರ್ಟ್ಸ್ ವಿತ್ ಏನಂತ ಹೇಳ್ತೀವಿ ಫಸ್ಟ್ ಪರ್ಸನ್ ಪ್ರೊನೌನ್. ಆನ್ಸರ್ ಬಂದ್ರೆ ಕೀಟ್ಸ್ ಲೇಮಿಯಾ. ನೆಕ್ಸ್ಟ್ ನೋಡಿ, ಇನ್ ದಿಸ್ ಅನಾಟಮಿ ಆಫ್ ಮೆಲಂಕಲಿ ರಾಬರ್ಟ್ ಬುಲ್ಟಾನ್ ಪ್ರಪೋಸಸ್ ದ ಫಾಲೋವಿಂಗ್ 2 ಪ್ರಿನ್ಸಿಪಲ್ ಕೈಂಡ್ಸ್: ಲವ್, ಡೆತ್, ಸ್ಪಿರಿಚುವಲ್, ರಿಲಿಜಿಯಸ್. ಓಕೆ, ಇಲ್ಲಿ 2 ಟೈಪ್ಸ್ ಆಫ್ ಮೆಲಂಕಲಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯಾವ್ದು? ಒನ್ ಈಸ್ ಲವ್, ಅನದರ್ ಒನ್ ಈಸ್ ರಿಲಿಜಿಯಸ್. ಆಯ್ತಾ, 2 ಮೆಲಂಕಲಿ ಬಗ್ಗೆ ಹೇಳ್ತಾ ಹೋಗ್ತಾರೆ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1621 ನಲ್ಲಿ. ದಿಸ್ ಈಸ್ ಬೇಸಿಕಲಿ ಅ ಮೆಡಿಕಲ್ ಟೆಕ್ಸ್ಟ್ ಬುಕ್ ಅಂತಾನೂ ಕೂಡ ಕರಿತೀವಿ. ಆಯ್ತಾ, ಸೊ ಇಲ್ಲಿ ರಾಬರ್ಟ್ ಬ್ರುಟಾನ್ ಏನ್ ಹೇಳ್ತಾರೆ, ದೇರ್ ವರ್ 2 kinds ಆಫ್ ಮೆಲಂಕಲಿ ಹೇಳ್ತಾರೆ, ಒಂದು ಲವ್ ಮೆಲಂಕಲಿ, ಇನ್ನೊಂದು ರಿಲಿಜಿಯಸ್ ಮೆಲಂಕಲಿ. ನೆಕ್ಸ್ಟ್ 9th one, I.A. Richards' practical criticism inaugurated a new phase in the history of English critical thought. What was his book's subtitle? ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ನ ಸಬ್ಟೈಟಲ್ ಯಾವುದು ಅಂತ ಕೇಳಿದರೆ, ದಟ್ ಈಸ್ ಅ ಸ್ಟಡಿ ಇನ್ ಲಿಟ್ರರಿ ಜಡ್ಜ್ಮೆಂಟ್. ಆಯ್ತಾ, ಇಲ್ಲಿ ಏನಪ್ಪಾ ಅಂದ್ರೆ ರಿಚರ್ಡ್ ಇದಾರಲ್ಲ, I.A. ರಿಚರ್ಡ್ಸ್ ಏನ್ ಮಾಡ್ತಾರೆ, he experiments on Cambridge students to know how they reinterpret the text without knowing the famous name. ಆಯ್ತಾ, ಒಂದು ಏನು ಕೊಡ್ತಾರೆ, ಒಂದು ಟೆಕ್ಸ್ಟ್ ಅನ್ನ ಕೊಡ್ತಾರೆ, ಆದ್ರೆ ಯಾರು ಬರ್ದಿರೋದು ಅಂತ ಹೇಳಲ್ಲ, ಬಟ್ ಅವ್ರಿಗೆ ಅದನ್ನ ಅನಲೈಸ್ ಮಾಡೋದಕ್ಕೆ, ರೀಇಂಟರ್ಪ್ರಿಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅವರ ಏನಂತಾರೆ ಸ್ಟಾಕ್ ರೆಸ್ಪಾನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಈ ಒಂದು ಪ್ರಯೋಗವನ್ನ ಮಾಡ್ತಾರೆ. ಅದನ್ನು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಲ್ಲಿ ಹೇಳ್ತಾರೆ. ಬಟ್ ವೆರಿ ಪುವರ್ ಸ್ಟಾಕ್ ರೆಸ್ಪಾನ್ಸ್ ಇರುತ್ತೆ, ಮಕ್ಳಿಗೆ ಅದೇನು ಅರ್ಥ ಅಂದ್ರೆ ಲೈಕ್ ಚೆನ್ನಾಗಿ ಅನಲೈಸ್ ಮಾಡೋದೇ ಇಲ್ಲ ಅವರು. ಇಫ್ ದೇ ನೋ ದ ಫೇಮಸ್ ನೇಮ್, ಅವಾಗ ತುಂಬಾ ಚೆನ್ನಾಗಿ ರೀಇಂಟರ್ಪ್ರಿಟ್ ಇರ್ಬೋದು, ಅನಲೈಸ್ ಎಲ್ಲ ಮಾಡ್ತಾ ಇದ್ರು. ಬಟ್ ಯಾರು ನೇಮ್ ಅಂತ ಕೊಟ್ಟಿಲ್ಲ, ಅದಕ್ಕೋಸ್ಕರ ಏನಾಗುತ್ತೆ, ಅದು ಪುವರ್ ಸ್ಟಾಕ್ ರೆಸ್ಪಾನ್ಸ್ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಬಂದ್ಬಿಟ್ಟು ಸ್ಟಡಿ ಇನ್ ಲಿಟ್ರಲ್ ಜಡ್ಜ್ಮೆಂಟ್. In his attack delivered on the theatre, a short weave of the immortality and proficiency of the English stage, Jeremy Collier specially arranged Dash and Dash. ಓಕೆ, ಸೊ ಇಲ್ಲಿ ಯಾರನ್ನ ಏನು ಅಟ್ಯಾಕ್ ಮಾಡಿದ್ದಾರೆ ಅಂತ ಕೇಳ್ತಾರೆ, ದಟ್ಸ್ ನನ್ ಅದರ್ ದ್ಯಾನ್ ಕಾಂಗ್ರೀವ್ ಆ್ಯಂಡ್ ವ್ಯಾನ್ ಬ್ರೋ. ಆಯ್ತಾ, ಇಟ್ಸ್ ಅ ಪಾಂಪ್ಲೆಟ್. ಯಾವುದು? ಅ ಶಾರ್ಟ್ ವೀವ್ ಆಫ್ ಇಮಾರ್ಟಾಲಿಟಿ ಅಂಡ್ ಪ್ರೊಫಿಷಿಯನ್ಸಿ ಆಫ್ ದ ಇಂಗ್ಲಿಷ್ ಸ್ಟೇಜ್ ಇಸ್ ಅ ಪಾಂಪ್ಲೆಟ್ ಪಬ್ಲಿಷ್ಡ್ ಇನ್ ದ ಇಯರ್ 1698 ಅಲ್ಲಿ. ಇಟ್ ಅಟ್ಯಾಕ್ಸ್ ಆನ್ ಪಾಪ್ಯುಲರ್ ರಿಸ್ಟೋರೇಷನ್ ಕಾಮಿಡೀಸ್ ಆಫ್ ದ ಟೈಮ್. ತುಂಬ ಇಮ್ಮಾರಲ್ ಇತ್ತು, ತುಂಬ ವಲ್ಗ್ಯಾರಿಟಿ ಇತ್ತು. ಹಾಗಾಗಿ ಜೆರ್ಮಿ ಕೊಲವೆರ್ ಏನು ಮಾಡ್ತಾರೆ, ಈ ರೈಟರ್ಸ್ಗಳನ್ನು ಅಟ್ಯಾಕ್ ಮಾಡ್ತಾ ಬರ್ತಾರೆ. ಇವರ ವರ್ಕ್ಸ್ಗಳೇನು ಇಷ್ಟು ತುಂಬ ಚೀಪಾಗಿ ತೋರಿಸ್ತಾರೆ ಸ್ಟೇಜ್ ಮೇಲೆ, ಸೊ ಅನ್ನೋದನ್ನ ತೋರಿಸ್ತಾರೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಥರ ಕಥೆಗಳನ್ನು ಬರಿಬೇಡಿ, ಈ ಥರ ಪ್ಲೇಗಳನ್ನು ಯಾವತ್ತೂ ಎನಾಕ್ಟ್ ಮಾಡಬೇಡಿ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತಲೂ ಹೇಳ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂದರೆ, ಅದರ ಸ್ಟ್ರಿಕ್ಟ್ ರೂಲ್ಸ್ ಬರುತ್ತೆ, ಈ ಥರ ಪ್ಲೇಗಳನ್ನ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತರೋದಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ 10 question we have completed. Okay, so what you have to do, join our telegram channel. Okay, ಇಲ್ಲಿ ಏನಪ್ಪ ಅಂದರೆ ನಾನೆಲ್ಲ PDF ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸೊ ಇದನ್ನು ಶೇರ್ ಮಾಡ್ತೀನಿ. ಗೆಟ್ ಅ ಮ್ಯಾಕ್ಸಿಮಮ್ ಬೆನಿಫಿಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾನಲ್. ಆಯಿತಾ, ಸೊ ಈ ಸ್ಟಿಲ್ ಟೈಮ್ ಇದೆ ನಿಮಗೆ UGC ನೆಟ್ಟಿಗೆ. ಇವಾಗ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. MCQ ಮತ್ತು PYQನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಗೆ ಅಷ್ಟು ಏನು ಕ್ಲಿಯರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.